ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ನಮ್ಮ ರಕ್ಷಿತಾ ಶೆಟ್ಟಿಯವರು ಒಂದು ಸೀಕ್ರೆಟ್ ಪ್ರಾಜೆಕ್ಟ್ ಶುರು ಮಾಡ್ತೀನಿ ಅಂತ ಹೇಳಿ ಮನೆ ಮುಂದೆ ಒಂದು ಡೊಂಪ ಅಂದರೆ ಒಂದು ಶೆಡ್ ಥರ ಕಟ್ಕೊಳ್ತಿದ್ದಾರೆ. ಆ ಶೆಡ್ ಕಟ್ಕೊಳ್ತಿರೋದನ್ನ ನೋಡ್ತಿದ್ರೆ ನನಗೇನಪ್ಪ ಅನಿಸ್ತು ಅಂದರೆ, ಬಿಗ್ ಬಾಸ್ ಸೆಮಿಫೈನಲ್ಸ್ನಲ್ಲಿ ನಮಗೆ ಸುದೀಪ್ ಅವರು ರಕ್ಷಿತಾ ಶೆಟ್ಟಿನ ಕೇಳಿರ್ತಾರೆ, ಲೈಕ್ ಏನು ಮಾಡ್ತೀರಾ ವಿನ್ ಆದರೆ, ಬಂದಂತಹ ದುಡ್ಡಲ್ಲಿ ಏನು ಮಾಡ್ತೀರಾ ಅಂತ ಕೇಳಿದಾಗ ರಕ್ಷಿತಾ ಶೆಟ್ಟಿ ಹಸುಗಳನ್ನ ಖರೀದಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬಿಗ್ ಬಾಸಿಂದ ಬಂದಿರುವಂತಹ ಒಂದಷ್ಟು ದುಡ್ಡಿಂದ ರಕ್ಷಿತಾ ಶೆಟ್ಟಿ ಅವರು ಹಸುಗಳನ್ನ ತಗೊಂಡು ಶೆಡ್ ಮಾಡ್ತಿರ್ಬೋದು ಅಂತ ಹೇಳಿ ನನಗನ್ನಿಸ್ತಿದೆ. ಸೊ ಆ ಹಸುಗಳಿಗೋಸ್ಕರ ಶೆಡ್ ಕಟ್ಟಿಸ್ತಿರ್ಬೋದು ಅಂತ ಹೇಳಿ ನನಗನ್ನಿಸ್ತಿದೆ. ಬಟ್ ಅದು ಸೀಕ್ರೆಟ್ ಪ್ರಾಜೆಕ್ಟ್ ಅಂತ ಹೇಳಿ ಮೆನ್ಷನ್ ಮಾಡಿ ವ್ಲಾಗಲ್ಲಿ ಹಾಕಿದ್ದಾರೆ. ಆ್ಯಂಡ್ ಇಷ್ಟು ದಿವಸ ಬಿಗ್ ಬಾಸ್ ಮುಗಿದ ಮೇಲೆ ರಕ್ಷಿತಾ ಶೆಟ್ಟಿ ಅಂತೂ ತುಂಬಾ ಬ್ಯುಸಿಯಾಗಿದ್ದು, ತುಂಬ ಟ್ರಾವೆಲ್ ಕೂಡ ಮಾಡ್ತಿದ್ಲು. ಲೈಕ್ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್, ಈ ರೀತಿ ಟ್ರಾವೆಲಿಂಗಲ್ಲೇ ಅವಳ ಕಾಲ ಹೋಗ್ತಿತ್ತು. ಲೈಕ್ ನಾರ್ಮಲಾಗಿ ಅವಳ ವ್ಲಾಗ್ಸ್ಗಳನ್ನು ಸ್ವಲ್ಪ ಮಿಸ್ ಮಾಡ್ಕೋತಿದ್ವಿ ಅಂತ ಹೇಳ್ಬೋದು. ಯಾಕಂದರೆ ಈವೆಂಟ್ಸ್ ಅಂತ ಲೈಕ್ ನಿನ್ನೆ ಹೇಳಿರುವಂತಹ ಒಂದು ವ್ಲಾಗಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಲೈಕ್ ಓಲ್ಡ್ ಡೇಸ್ ವ್ಲಾಗ್ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ನನ್ನ ನಿಜ ಜೀವನಕ್ಕೆ ಎಲ್ರಿಗೂ ಸ್ವಾಗತ ಅಂತ ಹೇಳಿ ಆ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದಾಳೆ. ಲೈಕ್ ಇಷ್ಟು ದಿವಸ ಈವೆಂಟ್ಸ್ ಅಂತ ಹೇಳಿ ಬ್ಯುಸಿಯಾಗಿದ್ಲು. ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಓಡಾಡೋದೇ ತುಂಬ ಇರ್ತಿತ್ತು ರಕ್ಷಿತಾ ಶೆಟ್ಟಿಗೆ. ಸೊ ಇವಾಗ ಮತ್ತೆ ಅವಳ ನಾರ್ಮಲ್ ಲೈಫ್ಗೆ ಬಂದಿದ್ದಾಳೆ, ವ್ಲಾಗಿಂಗ್ ಲೈಫ್ಗೆ ಬಂದಿದ್ದಾಳೆ ಅಂತ ಹೇಳ್ಬೋದು. ಸೊ ನಿನ್ನೆ ಅವಳು ಅಪ್ಲೋಡ್ ಮಾಡಿರುವಂತಹ ವ್ಲಾಗಲ್ಲಿ ಅವಳು ಒಂದು ಹೊಸ ಬಿಸ್ನೆಸ್ಸನ್ನು ಶುರು ಮಾಡ್ತಿರೋದ್ರ ಬಗ್ಗೆ ಒಂದು ಹಿಂಟನ್ನು ಕೊಟ್ಟಿದ್ದಾಳೆ ಅಂತ ಹೇಳ್ಬೋದು. ಬಟ್ ಯಾವ ಬಿಸ್ನೆಸ್ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಹಿಂಟನ್ನು ಬಿಟ್ಕೊಟ್ಟಿಲ್ಲ. ಲೈಕ್ ಇನ್ನೊಂದು 2 or 3 ಡೇಸಲ್ಲಿ ಆ ಶೆಡ್ ರೆಡಿ ಆಗಿಬಿಡುತ್ತೆ. ಆ ಶೆಡ್ ರೆಡಿ ಆದಮೇಲೆ ಏನಕ್ಕೋಸ್ಕರ ಈ ಶೆಡ್ಡನ್ನು ಮಾಡಿದ್ದೀನಿ ಅಂತ ಹೇಳಿ ನಾನು ರಿವೀಲ್ ಮಾಡ್ತೀನಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿನೇ ಹೇಳಿದ್ದಾಳೆ. ಸೊ ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಬಟ್ ರಕ್ಷಿತಾ ಶೆಟ್ಟಿ ಬೆಳೀತಿರೋದನ್ನ ನೋಡ್ತಿದ್ರೆ ಖಂಡಿತವಾಗ್ಲೂ ನಿಜವಾಗ್ಲೂ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ಎಲ್ಲೋ ಕರಾವಳಿಯಲ್ಲಿ ಇದ್ದಂತಹ ಹುಡುಗಿ ವ್ಲಾಗಿಂಗ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ವ್ಲಾಗಿಂಗ್ ಮಾಡಿ ತೀರಾ ಟ್ರೋಲ್ ಆಗಿ ಬಿಗ್ ಬಾಸ್ ಮನೆಗೂ ಸಹ ಬರ್ತಾಳೆ. ಬಿಗ್ ಬಾಸ್ ಮನೆಗೆ ಬಂದು ಒಂದೇ ದಿವಸಕ್ಕೆ ರಿಟರ್ನ್ ಹೋಗಿರ್ತಾಳೆ. ಹೋದ್ಮೇಲೆ ಮತ್ತೆ ಎಂಟ್ರಿಯನ್ನು ಪಡ್ಕೊಂಡು ಬರ್ತಾಳೆ. ಅದು ಯಾವ ರೀತಿ ಅಂತಂದರೆ, ಯಾವ ಜನ ರಕ್ಷಿತಾ ಶೆಟ್ಟಿನ ಬಿಗ್ ಬಾಸ್ಗೆ ಇವಳನ್ನ ಏನಕ್ಕೆ ಕರೆಸಿದ್ರಪ್ಪ ಅಂತ ಅಂತಿದ್ರು, ಅದೇ ಜನ ರಕ್ಷಿತಾ ಶೆಟ್ಟಿ ರಿಟರ್ನ್ ಬರಬೇಕು, ಅವಳು ತುಂಬ ಮುಗ್ದಳು ಅಂತ ಹೇಳಿ ರಿಟರ್ನ್ ಕರೆಸೋ ರೇಂಜ್ಗೆ ಅವಳು ಅಭಿಮಾನಿಗಳನ್ನ ಸಂಪಾದನೆ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ಲು. ಆ್ಯಂಡ್ ಅವತ್ತಿಂದ ಹಿಡಿದು ಕೊನೆ ತನಕ ಬಿಗ್ ಬಾಸ್ ಫೈನಲ್ ಡೇವರೆಗೂ ರಕ್ಷಿತಾ ಶೆಟ್ಟಿ ಮುಗ್ದಳು, ಅವಳು ತುಂಬ ಇನ್ನೋಸೆಂಟು, ಒಳ್ಳೆ ಹುಡುಗಿ, ಮನಸ್ಸಲ್ಲೇನು ಇಟ್ಕೊಳ್ಳೋದಿಲ್ಲ. ಏನು ಮನಸ್ಸಲ್ಲಿರುತ್ತೋ ಅದನ್ನು ಬಾಯಲ್ಲಿ ಹೇಳ್ತಾಳೆ. ಮನಸ್ಸಲ್ಲಿ ಒಂದು ಇಟ್ಕೊಳೋದು, ಬಾಯಲ್ಲಿ ಒಂದು ಮಾತಾಡೋದು, ಈ ರೀತಿ ಅವಳು ಮಾಡೋದಿಲ್ಲ ಅಂತ ಹೇಳಿನೇ ಅವಳು ಎಲ್ಲರ ಮನಸ್ಸನ್ನು ಗೆದ್ದಿದ್ಲು. ಸೊ ಅದರಿಂದನೇ ಸೆಕೆಂಡ್ ಪ್ರೈಸ್ ಕೂಡ ತೊಗೊಂಡ್ಳು ಬಿಗ್ ಬಾಸಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ನಿನ್ನೆ ವ್ಲಾಗ್ ಅವಳು ಅಪ್ಲೋಡ್ ಮಾಡಿದ್ದಾಳಲ್ಲ, ಆ ವ್ಲಾಗಲ್ಲೂ ಅಷ್ಟೇ ಲೈಕ್ ರಕ್ಷಿತಾ ಶೆಟ್ಟಿನ ನೋಡ್ತಿದ್ರೆ ಏನು ಅನಿಸುತ್ತೆ ಅಂದರೆ, ಶ್ರೀಮಂತರನ್ನ ಒಂದು ರೀತಿ ನೋಡೋದು ಅಥವಾ ಬಡವರನ್ನ ಒಂದು ರೀತಿ ಟ್ರೀಟ್ ಮಾಡೋದು, ಈ ರೀತಿ ಬುದ್ಧಿ ರಕ್ಷಿತಾ ಶೆಟ್ಟಿಗೆ ಖಂಡಿತವಾಗ್ಲೂ ಇಲ್ಲ. ಆ್ಯಂಡ್ ನಮ್ಮೆಲ್ಲರಿಗೂ ಸಹ ಇದೇ ತುಂಬ ಇಷ್ಟ ಆಗಿದ್ದು. ಆ ವರ್ಕರ್ಸ್ ಇದ್ದಾರಲ್ಲ, ಶೆಡ್ ಕಟ್ತಿರ್ತಾರಲ್ಲ, ಆ ವರ್ಕರ್ಸ್ನೂ ಅಷ್ಟೇ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಿರ್ತಾಳೆ ಅಂತಂದರೆ, ಲೈಕ್ ಆ ವರ್ಕರ್ಸಲ್ಲಿ ಮೇಯ್ನ್ ವರ್ಕರ್ ಇರ್ತಾರಲ್ಲ, ಮೇಸ್ತ್ರಿ ಅಂತ ಹೇಳ್ತಾರಲ್ಲ, ಸೊ ಅವರು ಕನ್ನಡ ಗೊತ್ತಿದೆ ಅವ್ರಿಗೆ. ಸೊ ಅವ್ರ ಮನೆಯವ್ರಿಗೆಲ್ಲ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಕೊಟ್ಟಿದ್ದಾರೆ. ಅವ್ರ ಅಮ್ಮನಿಗೆ ಎಲ್ಲ ವಿಡಿಯೋ ಕಾಲ್ ಮಾಡಿ ಕೊಟ್ಟಿದ್ದಾರೆ. ಆ ವಿಡಿಯೋ ಕಾಲಲ್ಲೂ ಸಹ ಎಷ್ಟು ಪೇಷನ್ಸಿಂದ ಚೆನ್ನಾಗಿ ಮಾತಾಡ್ಕೊಂಡಿದ್ಲು ಅವ್ರ ಅಮ್ಮನ ಜೊತೆ ಎಲ್ಲ. ಲೈಕ್ ನನಗೆ ಇವ್ರಿಗೆ ಗೊತ್ತಿಲ್ಲ, ನೀವು ಕೆಲ್ಸದವ್ರು ಕೆಲಸ ಮಾತ್ರ ಮಾಡಬೇಕು, ವಿಡಿಯೋ ಕಾಲೆಲ್ಲ ಏನಕ್ಕೆ ಮಾಡಿಕೊಡ್ತೀರಾ, ನಾನಿವಾಗ ಸೆಲೆಬ್ರಿಟಿ ಅನ್ನೋ ಅಹಂಕಾರನ ಅವಳು ತೋರಿಸಿಲ್ಲ ಅಲ್ಲಿ. ಲೈಕ್ ಅವ್ರ ಅಮ್ಮನ ಜೊತೆ ಎಲ್ಲ ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ಲು. ಆ್ಯಂಡ್ ಅವ್ರ ಅಮ್ಮನೂ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಿದ್ಲು. ಅದೇ ರೀತಿ ಫ್ರೆಂಡ್ಲಿಯಾಗಿ ರಕ್ಷಿತಾ ಶೆಟ್ಟಿ ಕೂಡ ರೆಸ್ಪಾನ್ಸ್ ಮಾಡ್ತಿದ್ಲು ಅಂತ ಹೇಳ್ಬೋದು. ಲೈಕ್ ನನ್ನ ಮಗನಿಗೆ ಯಾವುದಾದ್ರು ಹೆಣ್ಣು ನೋಡು ಅಂತ ಅಂದಾಗ, ಸರಿ ಆಯಿತು, ಇಲ್ಲೇ ಯಾವುದಾದ್ರು ಒಂದು ಹುಡುಗಿನ ಸೆಟ್ ಮಾಡಿ ಕಳಿಸ್ತೀನಿ ನಾನು ಮದುವೆ ಆಗಲಿಕ್ಕೆ ನಿಮ್ಮ ಮಗನಿಗೆ ಅಂತ ಹೇಳಿ ಕಳಿಸಿದ್ಲು. ಆ್ಯಂಡ್ ಆ ಮೇಸ್ತ್ರಿ ಜೊತೆ ಇದ್ದಂತಹ ವರ್ಕರ್ಸು ಅಷ್ಟೇ, ಅವರು UP ಅವರು, ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ, ಹಿಂದಿಯಲ್ಲಿ ಮಾತಾಡ್ತಿದ್ರು. ಸೊ ಅವ್ರ ಜೊತೆನೂ ಕೂಡ ಹಿಂದಿನಲ್ಲಿ ಇಂಟ್ರ್ಯಾಕ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಡೆಸ್ಕೋತಿದ್ಲು. ಅವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಒಡನಾಟ ಮಾಡ್ಕೊಂಡಿದ್ಲು, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿದ್ಲು. ಪಾಪ ಹೋಗಿ ಎಳ್ನೀರು ಕೊಡೋದಾಗಿರ್ಬೋದು, ವಾಟರ್ಮೆಲನ್ ಜ್ಯೂಸ್ ಕೊಡೋದಾಗಿರ್ಬೋದು, ಇವ್ರ ಮನೆಯಲ್ಲಿ ಏನು ತಿಂತಿರ್ತಾರೆ, ಏನು ಕುಡಿತಿರ್ತಾರೆ, ಅದನ್ನೇ ಹೋಗಿ ಅವ್ರಿಗೂ ಸಹ ಕೊಡ್ತಿದ್ರು. ವಾಟರ್ಮೆಲನ್ ಕೊಟ್ಟು ಬಂದಿರ್ತಾಳೆ, ವಾಟರ್ಮೆಲನ್ ಜ್ಯೂಸು.
ಒಂದಷ್ಟೊತ್ತು ಆದಮೇಲೆ ಬಿಸಿಲು ಜಾಸ್ತಿ ಇರೋದಕ್ಕೋ ಏನೋ ಪಾಪ ಆ ಮೇಸ್ತ್ರಿ ಎಳ್ನೀರು ತೊಗೊಂಬಂದು ಎಳ್ನೀರು ಯಾವುದೋ ಮರದಲ್ಲಿ ಎಳ್ನೀರು ಕಿತ್ಕೊಂಬಂದು ಎಳ್ನೀರು ಹೊಡ್ಕೊತಿರ್ತಾರೆ. ಬಟ್ ಅದರಲ್ಲಿ ನೀರು ಇರೋದಿಲ್ಲ. ಸೊ ಮನೆಯಲ್ಲಿ ಅವ್ರ ತಮ್ಮನೋ ಯಾರೋ ಒಂದಷ್ಟು ಎಳ್ನೀರನ್ನ ಕಿತ್ಕೊಂಬಂದು ಕೊಟ್ಟಿರ್ತಾನೆ, ಚಿಕ್ಕ ಚಿಕ್ಕ ಕಾಯಿ. ಸೊ ನಮ್ಮ ಹತ್ರ ಚಿಕ್ಕ ಚಿಕ್ಕ ಕಾಯಿ ಇದೆ, ಅದು ಬೇಕಾದ್ರೆ ಯೂಸ್ ಮಾಡ್ಕೋತೀರಾ, ಕುಡ್ಕೋತೀರಾ ಅಂತ ಹೇಳಿ ಅದನ್ನು ಸಹ ಮನೆಯಲ್ಲಿರೋದು ಅವ್ರ ಮನೆಯವ್ರಿಗೆ ಬಿಡ್ದಿರ ತೊಗೊಂಬಂದು ಅವ್ರಿಗೆ ಕೆಲಸದವ್ರಿಗೆ ಕೊಟ್ಬಿಡ್ತಾರೆ. ಜಸ್ಟ್ ಮೇಸ್ತ್ರಿ ಒಬ್ಬನೇ ಕೇಳೋದು ಎಳ್ನೀರನ್ನ. ಬಟ್ ಎಲ್ರಿಗೂ ಲೈಕ್ ಅಲ್ಲಿ ಇದ್ದಂತಹ ಒಂದು 4-5 ಜನ ವರ್ಕರ್ಸ್ ಎಲ್ರಿಗೂ ಸಹ ಸೇರಿಸಿ ತಂದು ಕೊಡ್ತಾಳೆ. ಆವಾಗಲೇ ವಾಟರ್ ಮೆಲನ್ ಜ್ಯೂಸ್ ಕುಡಿದ್ರಲ್ಲ, ಇವಾಗ ಏನಕ್ಕೆ ಇವಳಿಗೆ ಎಳ್ನೀರು ಕೊಡ್ಬೇಕು ನಾನು ಅಂತ ಹೇಳಿ ಯೋಚನೆ ಮಾಡಿಲ್ಲ. ಅವಳು ಮನೆಯಲ್ಲಿ ಏನಿತ್ತೋ ಅದನ್ನು ತಂದು ಕೊಟ್ಟಿದ್ದಾಳೆ. ಹಾಗೆ ಮೀನು ಸಾಂಬಾರು ಅಷ್ಟೇ, ಮೀನು ಸಾಂಬಾರು ಮಾಡಿ ಫಿಶ್ ಫ್ರೈ ಮಾಡಿರ್ತಾರೆ. ಆ ಫಿಶ್ ಫ್ರೈನ ಅವ್ರಿಗೂ ಸಹ ಅದೇ ಊಟನ ಕೊಟ್ಟಿದ್ದಾರೆ. ಲೈಕ್ ಅವ್ರಿಗೂ ಮೀನು ಊಟನೇ ಕೊಟ್ಟಿದ್ದಾರೆ. ಲೈಕ್ ನಾವು ನಾನ್ ವೆಜ್ ತಿನ್ನೋಣ, ಅವ್ರು ವೆಜ್ ತಿನ್ನಲಿ, ಜಸ್ಟ್ ಒಂದು ಅನ್ನ ರಸಂ ಮಾಡಿ ಹಾಕಿದ್ರೆ ಸಾಕು ಅನ್ನೋ ರೀತಿ ಮನಸ್ಥಿತಿನ ತೋರಿಸಿಲ್ಲ. ಅವಳು ಏನು ತಿಂತಾಳೆ, ಅವಳು ಏನು ಕುಡಿತಾಳೆ ಅದನ್ನೇ ಕೊಟ್ಟಿದ್ದಾಳೆ. ಆ್ಯಂಡ್ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದಿದ್ದ ರೀತಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಲೈಕ್ ಯಾರನ್ನೂ ಕೀಳಾಗಿ ನೋಡಲ್ಲ ರಕ್ಷಿತಾ ಶೆಟ್ಟಿ ಅನ್ನೋದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇನ್ನು ಅವರ ಅಣ್ಣ ಒಬ್ಬರು ಕಬ್ಬು ಕಟ್ ಮಾಡ್ತಿರ್ತಾರೆ ವ್ಲಾಗಲ್ಲಿ. ಕಬ್ಬು ಕಟ್ ಮಾಡ್ತಿರ್ಬೇಕಾದ್ರೂ ಅಷ್ಟೇ, ಲೈಕ್ ಅದು ಯು ಪಿನಲ್ಲಿ ಬೆಳೀತಾರೆ ಅಂತ ಗೊತ್ತಾಗಿ ಆ ಕೆಲಸದವ್ರು ಹೇಳ್ತಾರೆ, ನಮ್ಮ ಕಡೆ ಇದೆಲ್ಲ ತುಂಬ ಜಾಸ್ತಿ ಬೆಳೀತಾರೆ ಅಂತ ಹೇಳ್ತಾರೆ. ಆ್ಯಂಡ್ ಇದಕ್ಕೆ ಬೆಲೆ ಕೂಡ ಕಡಿಮೆ ಅಂತಂದಾಗ ರಕ್ಷಿತಾ ಶೆಟ್ಟಿ ಒಂದು ಪಾಯಿಂಟನ್ನು ಹೇಳ್ತಾರೆ, ಎಲ್ಲಿ ಯಾವುದು ಜಾಸ್ತಿ ಸಿಗುತ್ತೋ ಅದಕ್ಕೆ ಅದ್ರ ಬೆಲೆ ಕಡಿಮೆ ಇರುತ್ತೆ ಅಂತಹ ಜಾಗದಲ್ಲಿ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಅವ್ರ ಹತ್ರ ಕೇಳ್ತಾಳೆ, ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ನಾನು ನೋಡಬೇಕು ನಿಮ್ಮ ಕಡೆ ಇದನ್ನು ಹೇಗೆ ಬೆಳೀತಾರೆ, ಹೇಗೆ ಕಟ್ ಮಾಡ್ತಾರೆ, ಅದೆಲ್ಲ ಪ್ರೋಸೆಸ್ ಎಲ್ಲ ನಾನು ನೋಡಬೇಕು, ನಾನು ಯಾವತ್ತೂ ನೋಡಿಲ್ಲ ಅದನ್ನು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರನ್ನು ಕೇಳ್ತಾರೆ. ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ ತಕ್ಷಣ ಸರಿ ನಡೀರಿ ಇವಾಗಲೇ ಹೋಗೋಣ, ಸರಿ ನಡೀರಿ ಅವ್ರು ನಾಳೆ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಈ ಕೆಲಸ ಎಲ್ಲ ಮುಗಿಸಿ ನಾಳೆ ಏನು ಇವಾಗಲೇ ಹೋಗೋಣ ನಡೀರಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಹೇಳ್ತಾಳೆ. ಅಲ್ಲಿ ಅದೆಲ್ಲ ನೋಡ್ಬೇಕಾದ್ರೆ ನಿಜವಾಗ್ಲೂ ಲೈಕ್ ಯಾರನ್ನೂ ಮೇಲು ಕೀಳು ಅನ್ನೋ ರೀತಿ ಟ್ರೀಟ್ ಮಾಡಲ್ಲ ರಕ್ಷಿತಾ ಶೆಟ್ಟಿ. ಆ್ಯಂಡ್ ಅವಳ ಡೈಲಿ ವ್ಲಾಗ್ಸ್ಗೆ ಮತ್ತೆ ಕಮ್ಬ್ಯಾಕ್ ಆಗಿದ್ದಾಳೆ. ಆ್ಯಂಡ್ ಆ ವ್ಲಾಗಲ್ಲಿ ಹೇಳ್ತಿದ್ಲು, ಮೇಸ್ತ್ರಿಯವರು 1 ಅವರ್ಗೂ ಸಹ ಈವೆಂಟ್ಗೆ ಹೋದಾಗ ಮೇಸ್ತ್ರಿಯವರ ಅಕ್ಕನೋ ತಂಗಿನೋ ಯಾರೋ ರಕ್ಷಿತಾ ಶೆಟ್ಟಿನ ನೋಡಿದ್ರಂತೆ. ಸೊ ನಾನು 1 ಅವರ್ಗೆ ಹೋಗಿದ್ದೆ, ಬಟ್ ಅವತ್ತು ಲೇಟ್ ಆಗಿತ್ತು. ಅವತ್ತು ಒಂದೇ ದಿವಸ ನನಗೆ 6 ಈವೆಂಟ್ಸ್ ಇತ್ತು ಅಂತ ಹೇಳ್ತಿದ್ದಾರೆ. ಪಾಪ ಬಿಗ್ ಬಾಸಿಂದ ಬಂದು ಇಲ್ಲಿವರೆಗೂ ಸಹ ಪ್ರತಿದಿನ ಈವೆಂಟ್ಸ್ಗಳನ್ನ ಅಟೆಂಡ್ ಮಾಡೋದೇ ಆಗೋಗಿತ್ತು. ಇವಾಗ ಸ್ವಲ್ಪ ಫ್ರೀ ಆಗಿದ್ದಾಳೆ ಅಂತ ಅನ್ಕೋತೀನಿ. ಎಸ್, ಬರ್ತಾ ನೇಮು ಫೇಮ್ ಅನ್ನೋದು ಎಲ್ರಿಗೂ ಸಹ ಕಡಿಮೆ ಆಗೋಗುತ್ತೆ. ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಏನು ಶುರು ಆಗುತ್ತೆ, ಆ ಕಂಟೆಸ್ಟೆಂಟ್ಗಳಿಗೆ ನೇಮ್ ಫೇಮ್ ಅನ್ನೋದು ಬರೋದು ಶುರು ಆದಾಗ ಹಳೆ ಕಂಟೆಸ್ಟೆಂಟ್ಗಳನ್ನ ಖಂಡಿತವಾಗ್ಲೂ ಮರಿತೀವಿ. ಬಟ್ ಅವರ ವ್ಯಕ್ತಿತ್ವ ಅನ್ನೋದು ಜನಗಳ ಮನಸ್ಸಲ್ಲಿ ಉಳ್ಕೋಬೇಕು ಅಂತಂದರೆ ಲೈಕ್ ಅವರು ಪದೇ ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸ್ಕೋತಿರ್ಬೇಕು. ನಾವು ಅವ್ರನ್ನ ಬಿಗ್ ಬಾಸಲ್ಲಿದ್ದಾಗ ಯಾವ ರೀತಿ ಇಷ್ಟಪಟ್ಟಿದ್ರಿ, ಯಾವ ಒಂದು ಮನಸ್ಥಿತಿ ನೋಡಿ ಇಷ್ಟಪಟ್ಟಿದ್ರಿ, ಅವರ ಒಂದು ಯಾವ ಕ್ಯಾರೆಕ್ಟರ್ನ ಇಷ್ಟಪಟ್ಟಿದ್ರಿ, ಆ ಕ್ಯಾರೆಕ್ಟರ್ನ ಅವ್ರು ಪದೇ ತೋರಿಸ್ಕೋತಾ ಇರಬೇಕು. ಆವಾಗಲೇ ಅವರು ಕೂಡ ಜನಗಳ ಮನಸ್ಸಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ರಕ್ಷಿತಾ ಶೆಟ್ಟಿ ಆಫ್ಕೋರ್ಸ್ ತುಂಬ ಒಳ್ಳೆ ಹುಡುಗಿ ಅಂತ ಹೇಳ್ಬೋದು. ಬಿಗ್ ಬಾಸಲ್ಲಿ ಇರಬೇಕಾದ್ರೇ ಅವಳು ತುಂಬ ಎಲ್ರಿಗೂ ಇಷ್ಟ ಆಗಿದ್ಲು. ಆ್ಯಂಡ್ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೂ ಕೂಡ ಅವಳ ಒಳ್ಳೆತನನ ಅವಳ ವ್ಲಾಗಿಂಗಲ್ಲಿ ಅವಳು ತೋರಿಸ್ಕೊಂಡು ಹೋಗ್ತಿದ್ದಾಳೆ. ಆ್ಯಂಡ್ ಅವಳು ಬೆಳೀತಿರೋ ರೀತಿನ ನೋಡ್ತಿದ್ರೆ ಸಾಕಷ್ಟು ಜನ ಹುರ್ಕೋತಿದ್ದಾರೆ, ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನ ಹಾಕ್ತಿದ್ದಾರೆ. ಹಿಂಗೆಲ್ಲ ನಾಟಕ ಮಾಡಿನೇ ಬಿಗ್ ಬಾಸಿಗೆ ಬಂದಳು, ಬಿಗ್ ಬಾಸಲ್ಲಿ ವಿನ್ ಆದಳು, ಬಿಗ್ ಬಾಸಲ್ಲಿ ವಿನ್ ಆದರೂ ಸಹ ಇವಳು ನಾಟಕ ಮಾಡೋದು ಬಿಡ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಯಾರೆಷ್ಟೇ ಕಮೆಂಟ್ಸ್ಗಳನ್ನ ಹಾಕಿದ್ರು ಅವಳನ್ನ ಪ್ರೀತಿಸುವಂತಹ ಜನಗಳು ಖಂಡಿತವಾಗ್ಲೂ ಅವಳನ್ನ ಬಿಟ್ಕೊಡೋದಿಲ್ಲ, ಅವಳನ್ನ ಪ್ರೀತಿಸ್ತಾನೆ ಇರ್ತಾರೆ ಅಂತ ಹೇಳ್ತಾ, ಯಾರೆಲ್ಲ ರಕ್ಷಿತಾ ಶೆಟ್ಟಿನ ಮಿಸ್ ಮಾಡ್ಕೋತಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.